ಆಗುತ್ತೆ. ಏನು ಹಿನ್ನಡೆ ಅಲ್ಲ, ಆ್ಯಕ್ಚುಲಿ ಇದು ಒಳ್ಳೆಯದು. ಹೈಕಮಾಂಡಲ್ಲೂ ಕೂಡ ಚರ್ಚೆ ಆಗಿದೆ ಅಂತಂತಂದರೆ ನಮ್ಮ ಪಕ್ಷ ಈ ಜಾತಿ ಗಣತಿನ ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ ಅನ್ನೋದು ಗೊತ್ತಾಗುತ್ತೆ. ಹೈಕಮಾಂಡ್ ಅವರು ಕೂಡ ಜಾತಿ ಗಣತಿಯನ್ನು ಜಾರಿಗೆ ತರಬೇಕು ಮತ್ತು ಅದನ್ನು ಜಾರಿಗೆ ತರಬೇಕಾದ್ರೆ ಎಲ್ಲ ಸಮುದಾಯದವ್ರನ್ನು ಕೂಡ ಒಗ್ಗಟ್ಟಾಗಿ ತೆಗೆದುಕೊಳ್ಬೇಕು ಅಂತ ಉದ್ದೇಶದಿಂದ ಮರು ಸಮೀಕ್ಷೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಸರ್ಕಾರದ ಮುಂದೆ ದೊಡ್ಡ ಸವಾಲು ಇರುವಂಥದ್ದು ಶಿಕ್ಷಕರ ಶಾಲೆಗಳ ಆರಂಭ ಆಗಿದೆ. ಶಿಕ್ಷಕರಿಗೂ ಹೇಗೆ ಈ ಒಂದು ಸಮೀಕ್ಷೆಯಲ್ಲಿ ಮತ್ತೆ ಭಾಗಿಯಾಗ್ತಾರೆ, ಹೇಗಾಗುತ್ತೆ? ಇಲ್ಲ, ಇವಾಗ ತೆಲಂಗಾಣದಲ್ಲೂ ಕೂಡ ಇದೇ ರೀತಿ 70 ದಿವಸದಲ್ಲಿ ಮುಗಿಸಿದ್ದಾರೆ. ಬಿಹಾರದಲ್ಲೂ ಕೂಡ ಒಂದು ಲಿಮಿಟೆಡ್ ಟೈಮಲ್ಲಿ ಹಾಕೊಂಡು ಮುಗಿಸಿದ್ದಾರೆ. ಸೊ ಇವಾಗೆಲ್ಲ ಸರ್ವೆ ಮಾಡೋದು ತುಂಬ ಕಷ್ಟ ಏನಲ್ಲ. ಇವಾಗೆಲ್ಲ ಮೊಬೈಲ್ ಆ್ಯಪ್ಗಳಿರ್ತವೆ, ಅದಕ್ಕೋಸ್ಕರ ಡೆಡಿಕೇಟೆಡ್ ಕಂಪ್ನಿಗಳಿರ್ತವೆ. ಸೊ ಅವ್ರನ್ನ ಕರೆಸಿ ಸರ್ಕಾರ ಯಾರ ಕೈಲಿ ಮಾಡಿಸಿದ್ರೆ ಪಾರದರ್ಶಕವಾಗಿ, ನ್ಯಾಯಯುತವಾಗಿ ಮತ್ತೆ ಬೇಗ ಮಾಡಕ್ ಸಾಧ್ಯ ಅನ್ನೋದನ್ನ ತಿಳ್ಕೊಂಡು ಮಾಡ್ತಾರೆ. ಈ ಮುಖ್ಯಮಂತ್ರಿ ಉದ್ಯೋಗ ಅಗ್ರಿಮೆಂಟ್ ಆಗಿದೆ ನವೆಂಬರ್ ತಿಂಗಳಿಗೆ ಹೇಳ್ತಾನೆ, ಅದು ಇವಾಗಿಂದ ಹೇಳ್ತಿದ್ದಾರೆ, ಸರ್ಕಾರ ಬಂದಾಗಿಂದನೂ ಹೇಳ್ತಿದ್ದಾರೆ. ಸೊ ಅವ್ರು ಹೇಳ್ತಾ ಇದ್ದಾರೆ ಬದಲಾವಣೆ ಅಂತ ಆತರ ಹೇಳಿದಲ್ಲ, ಸರ್ಕಾರ ಬಂದಾಗಿಂದನೂ ಹೇಳ್ತಿದ್ದಾರೆ. ಈಗ ಇನ್ನೊಂದು 6 ತಿಂಗಳಲ್ಲಿ ಬದಲಾಗ್ತಾರೆ, ಇನ್ನೊಂದು 10 ತಿಂಗಳಲ್ಲಿ ಬದಲಾಗ್ತಾರೆ, 1 ವರ್ಷ ಆದ್ಮೇಲೆ ಬದಲಾಗ್ತಾರೆ, MP ಚುನಾವಣೆ ಆದ್ಮೇಲೆ ಬದಲಾಗ್ತಾರೆ ಅಂತ. ಸೊ ಇವಾಗ ನವೆಂಬರ್ಗೆ ಅಂತ ಹೇಳ್ತಿದ್ದಾರೆ. ಸೊ ಅವ್ರು ಹೇಳ್ಕೊಂಡು ಹೇಳ್ತಿರ್ತಾರೆ. 5 ವರ್ಷ ಮತ್ತೆ ಪೂರ್ಣಗೊಳ್ಳುತ್ತೆ. ನಮ್ಮ ಪಕ್ಷ ಚೆನ್ನಾಗಿ ಕೆಲಸ ಮಾಡುತ್ತೆ, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಬಂದ ಸರ್ಕಾರ. ಸೊ ಹಾಗಾಗಿ ಅವ್ರು ಬದಲಾವಣೆ ಮಾಡೋದಕ್ಕೆ ಯಾವುದೇ ಕಾರಣ ಇಲ್ಲ. ಸೊ ಹಾಗಾಗಿ ಅದು ನಮ್ಮ ಪಕ್ಷ ತೀರ್ಮಾನಕ್ಕೆ ಬಿಟ್ಟಿದ್ದು, ಬೇರೆಯವ್ರ ಬಗ್ಗೆ ಮಾತಾಡಬೇಕಾಗಿದೆ.